ಎಲ್ಲರಿಗೂ ನಮಸ್ಕಾರ. ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮುಂದುವರಿಸೋಣ. ಚಿತ್ರದುರ್ಗಕ್ಕೆ ಮದಕರಿ ನಾಯಕನನ್ನು ಕರ್ಕೊಂಡು ಬರ್ತಾರೆ. ವೈಭವದಿಂದ ಬರ್ತಾ ಇರ್ತಾನೆ. ಆದರೆ ಈ ಕಡೆ ನಾಗತಿ ಅವನು ಬಂದ ತಕ್ಷಣ ತಾನನ್ನು ನೋಡ್ಬೇಕು ಅವನನ್ನು ಅಂಥೇಳಿ ಕಾಯ್ತಾನೆ ಇರ್ತಾಳೆ. ಮೆರವಣಿಗೆ ಮುಗೀತಿದ್ದ ಹಾಗೇನೆ ಮದಕರಿ ನಾಯಕನನ್ನು ತನ್ನ ಹತ್ರ ಕರ್ಕೊಂಡು ಬರಬೇಕು ಅಂತ ಅಪ್ಪಣೆ ಮಾಡಿ ಸರಿ ರಾತ್ರಿ ಆದರೂ ಕೂಡ ಅವನಿಗೋಸ್ಕರ ಕಾಯ್ತಾ ಕೂತಿರ್ತಾರೆ. ಮೆರವಣಿಗೆ ಅರಮನೆ ಬಳಿ ಸೇರೋದು ಹೊನ್ನವ ಹೇಳಿದಾಗೆ ಸರಿ ರಾತ್ರಿ ಹೊತ್ತು ಆಗೋಗಿರುತ್ತೆ. ಅವನನ್ನು ನೋಡೋಕ್ಕೆ ಅಂತ ಕಾದು ಕುಳಿತ ಒಬ್ಬವ ನಾಗತಿಗೆ ಕಣ್ಣು ದಣವಾಗಿದ್ರು ಕೂಡ ಅಷ್ಟು ಹೊತ್ತು ಎಂದೂ ಹಾಗೆ ಪಂಜರದಲ್ಲಿದ್ದ ಹಾಗೆ ಕೂತು ಅಭ್ಯಾಸ ಇಲ್ಲದೆ ಇರೋ ಮದಕರಿ ನಾಯಕನಿಗೂ ಕೂಡ ಈ ಕಡೆ ಹೊಟ್ಟೆಯಲ್ಲಿ ಹಸಿವು ಕಡಿತಿರುತ್ತೆ. ಹೊತ್ತು ಕಳೆದ ಹಾಗೇನೆ ಹಸಿವು ಮರೆತು ಹೋಗುತ್ತೆ. ನಿಂತಲ್ಲೇ ನಿದ್ದೆ ಮಾಡುವಷ್ಟು ಆಯಾಸ ಆಗಿರುತ್ತೆ. ಅದು ಅಷ್ಟು ದೂರ ನಿಂತವ್ರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕು. ಆ ಥರದ ಮುಖಭಾವ ಒಂದು ಆಗಿರುತ್ತೆ. ಆದರೂ ಕೂಡ ನಾಗತಿಯ ಅಪ್ಪಣೆ ಹಾಗೆ ಅರಮನೆ ಮುಂದೆ ಅಂಬಾರಿಯಿಂದಿಳಿದ ಮದಕರಿ ನಾಯಕನಿಗೆ ದೃಷ್ಟಿ ತೆಗೆಯೋ ಶಾಸ್ತ್ರವನ್ನು ಮಾಡ್ತಾರೆ. ಉಳಿದು ಯಾವುದಕ್ಕೂ ತಡ ಮಾಡದೆ ಆತನನ್ನು ಒಬ್ಬೊಬ್ಬ ನಾಗತಿ ಹತ್ರಕ್ಕೆ ಕರ್ಕೊಂಡು ಬರ್ತಾರೆ. ತನ್ನ ಇಚ್ಛೆ ಹಾಗೆ ವಸ್ತ್ರಾಲಂಕಾರಗಳನ್ನು ಧರಿಸಿರೋ ಈ ಮದಕರಿ ನಾಯಕನನ್ನು ಆಕೆ ಒಮ್ಮೆ ಕಣ್ತುಂಬ ನೋಡ್ತಾಳೆ. ಅವರು ಕನಸಲ್ಲಿ ಹೇಳಿದ್ದು ಸುಳ್ಳಲ್ಲ, ಅವರೇ ಈ ಹುಡುಗನಾಗಿ ಬಂದಿದ್ದಾರೆ ಅಂತ ತನಗೆ ತಾನೇ ಹೇಳ್ಕೊತಾಳೆ. ತನಗೆ ನಮಸ್ಕಾರ ಮಾಡಿದ ಈ ಮದಕರಿ ನಾಯಕನನ್ನ ಮೈದಡುತ್ತಾಳೆ. 100 ವರ್ಷ ನಗ್ತಾ ನಗ್ತಾ ಬದುಕಪ್ಪ ನನ್ನಪ್ಪ ಅಂತ ಹರಿಸ್ತಾಳೆ. ಹೆಚ್ಚು ಮಾತಾಡೋದಿಲ್ಲ. ಮೊದಲೇ ತರಿಸಿಟ್ಕೊಂಡಿದ್ದಂತಹ ಬಿಸಿಯಾದ ಹಾಲನ್ನು ಅವನಿಗೆ ಕುಡಿಯೋಕ್ಕೆ ಕೊಟ್ಟು ಆತ ಅದನ್ನು ಕುಡಿದಾದ ಮೇಲೆ ಪಕ್ಕದಲ್ಲಿ ಕೂಡಿಸ್ಕೊತಾಳೆ. ತುಂಬ ದಣವಾಯ್ತ ಮಗು, ಮೊದಲ ದಿನಕ್ಕೆ ಈ ಅರಸ್ತನ ಅನ್ನೋದು ಎಷ್ಟು ಕಷ್ಟ ಅನಿಸಿರ್ಬೇಕಲ್ವ. ಬೆಳಗ್ಗೆ ಬಿಸಿನೀರು ಮೈಗೆ ಬೀಳೋವರೆಗೂ ಈ ಮೈನೂ ಹೋಗೋದಿಲ್ಲ. ಈಗ ಇಲ್ಲೇ ಸೇರಿದಷ್ಟು ಊಟ ಮಾಡಿ ಮಲಕ್ಕೋ, ಹೊಸ ಜಾಗ ಹೊಸ ಜನ ಅಂತ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಹೊನ್ನೆವೆಗೆ ಹೇಳ್ತಾರೆ. ನೋಡು, ಸಮಾರಾಧನೆ ಊಟಕ್ಕೆ ಇವರನ್ನು ಕಾಯಿಸೋದು ಬೇಡ. ಆದಷ್ಟು ಬೇಗ ಇಲ್ಲೇ ಒಂದು ಸ್ವಲ್ಪ ತಂದು ಬಡಿಸೋಕ್ಕೆ ಹೇಳಿಬಿಡು. ಬಟ್ಟೆ ಬದಲಾಯಿಸೋಕ್ಕೆ ಆಳುಗಳಿಗೆ ಹೇಳು ಅಂತ ಅಪ್ಪಣೆ ಮಾಡ್ತಾಳೆ. ಇಷ್ಟೊತ್ತಿಗೆ ಮದಕರಿ ನಾಯಕನಿಗೆ ನೆತ್ತಿಗೆ ಭಾರವಾಗಿದ್ದ ಮುಂಡಾಸನ್ನು ತಾನೇ ತೆಗೆದು ಪಕ್ಕಕ್ಕಿಡ್ತಾಳೆ. ಹಾಗೆ ಮೈ ಚಾಚ್ಕೊಪ್ಪ, ಕೂತು ಕೂತು ಸೊಂಟ ಸಿಡಿಯುವಷ್ಟು ಬಿಗಿಯಾಗಿರಬೇಕು ಅಂಥೇಳಿ ಆಕೆ ಹಾಸಿಗೆ ಮೇಲೆ ಮಲಗೋಕ್ಕೆ ಹಿಂಜರಿತಿದ್ದ ಮದಕರಿ ನಾಯಕನನ್ನು ತಾನೇ ಬಲವಂತವಾಗಿ ಮಲಗಿಸ್ತಾಳೆ. ತಾನು ಹತ್ತಿರದಲ್ಲೇ ಇದ್ದ ಸುಖಾಸನದ ಮೇಲೆ ಕೂತ್ಕೊಂಡು ಆಸನದ ಬೆನ್ನಿಗೆ ಮೈ ಚಾಚಿಕೊಂಡು ಕೂತ್ಕೊತಾರೆ. ನಾಗತಿ ಮಾತಿನ ಹಾಗೆ ಹೊನ್ನವೇ ಆಕೆ ಹೇಳಿದ ಸಿದ್ಧತೆಗಳನ್ನೆಲ್ಲ ಮುಗಿಸಿ ಊಟಕ್ಕೆ ಹೇಳಿ ಅಂತ ಹೇಳಕ್ಕೆ ಅಂತ ಬರ್ತಾಳೆ. ಬಂದರೆ ಮಂಚದ ಮೇಲೆ ಮದಕರಿ ನಾಯಕ ಮಲಕ್ಕೊಂಡು ನಿದ್ದೆ ಮಾಡಿಬಿಟ್ಟಿರ್ತಾನೆ. ಜೊತೆಗೆ ಸುಖಾಸನದ ಮೇಲೆ ಬೆನ್ನು ಚಾಚಿದ್ದ ಒಬ್ಬೊಬ್ಬ ನಾಗತಿ ಕೂಡ ನಿದ್ದೆ ಮಾಡ್ತಾ ಇರ್ತಾಳೆ. ಇಬ್ಬರು ಕೂಡ ಊಟದ ಗಡಿಯನ್ನು ದಾಟಿಬಿಟ್ಟಿರ್ತಾರೆ. ನಿದ್ರಾ ಪರವಶರಾಗ್ಬಿಟ್ಟಿರ್ತಾರೆ. ಹಾಗೆ ಮಲ್ಕೊಂಡಿದ್ದ ಇವರಿಬ್ಬರನ್ನು ಕಂಡು ಎಚ್ಚರಗೊಳಿಸೋಕ್ಕೆ ಮನಸ್ಸಾಗದ ಆಕೆ ಇಬ್ಬರ ಮೈ ಮೇಲೂ ಹೊದಿಕೆಯನ್ನು ಹೊದಿಸ್ತಾಳೆ. ತಂದಿದ್ದ ಊಟವನ್ನು ಹೊರಗೆ ಕಳಿಸ್ತಾಳೆ. ತಾನು ಕೂಡ ತನ್ನ ಎಂದಿನ ಜಾಗದಲ್ಲಿ ಮಲ್ಕೋತಾಳೆ. ಹಗಲು ಹರಿಯುತ್ತೆ. ಕಣ್ಣು ಬಿಟ್ಟಾಗ ಮದಕರಿ ನಾಯಕನಿಗೆ ಹೊಸ ಲೋಕದಲ್ಲಿ ಇದ್ದೀನ ಅಂತ ಅನಿಸುತ್ತೆ. ಮೊದಲು ಕಣ್ಣು ಬಿಟ್ಟಾಗ ಅವನಿಗೆ ಬಗೆ ಬಗೆಯ ವರ್ಣಚಿತ್ರಗಳಿಂದ ರಂಜಿತವಾದ ಛಾವಣಿ ಕಾಣುತ್ತೆ. ಇದು ತನಗೆ ನಿತ್ಯವೂ ಪರಿಚಿತವಾದ ಲೋಕ ಅಲ್ವಲ್ಲ ಅನಿಸುತ್ತೆ ಮನಸ್ಸಿಗೆ. ಹಾಗೆ ಸುತ್ತ ಕಣ್ಣಾಡಿಸ್ತಾನೆ. ರಾಜಶಯ್ಯ ಗೃಹದ ವೈಭವಕ್ಕೆ ಉಚಿತವಾದಂತಹ ಚಿತ್ರ ವಿಚಿತ್ರ ವಸ್ತುಗಳಿಂದ ಅಲಂಕಾರವಾಗಿದ್ದ ಗೂಡು ಮಾಡುಗಳು, ಗೋಡೆಗೆ ಜೋಡಿಸಿದ್ದ ಗಾಜಿನ ದೀಪಗಳ ಮಧ್ಯೆ ತೂಗು ಹಾಕಿದ್ದ ಬಗೆ ಬಗೆಯ ಚಿತ್ರಗಳು, ಅಲ್ಲಲ್ಲಿ ಇರಿಸಿದ ಸುಖಾಸನಗಳು, ಚಾವಣಿಯಿಂದ ಇಳಿದು ಬಂದಂತಹ ಬಗೆ ಬಗೆಯ ಬಣ್ಣದ ದೀಪದ ಗೊಂಚಲುಗಳು, ಅಲ್ಲಲ್ಲಿ ಇಟ್ಟಿರೋ ಅಮೃತಶಿಲೆಯ ದಂತದ ಶ್ರೀಗಂಧದ ಪ್ರತಿಮೆಗಳು, ವಿವಿಧ ಕೋನಾಕೃತಿಯಲ್ಲಿ ರಚಿತವಾದ ದಂತದ ಕುಸುರಿ ಕೆಲಸದಿಂದ ಬಣ್ಣ ಬಣ್ಣಗಳಿಂದ ಮಾಡಿರೋ ಆ ಸ್ತಂಭಗಳು, ಅವುಗಳನ್ನು ಹೊತ್ತು ನಿಂತಿರೋ ದಾರುಸ್ತ್ರೀಯ ವಿಗ್ರಹಗಳು, ಇವುಗಳಿಂದ ಕೂಡಿರೋ ಕಂಬಗಳು, ಒಂದೊಂದು ನೋಡ್ತಾನೆ. ಇದೇನಿದು, ತಾನೆಂದು ಕಾಣದೇ ಇರೋ ಸ್ವಪ್ನಲೋಕದ ನೋಟ ಇದು ಅನ್ಸುತ್ತೆ. ಹಾಗೆ ಬಲಗಡೆ ಮಗ್ಗಲಾಗಿ ಮೈ ಹೊರಳಿಸಿ ನೋಡ್ತಾನೆ. ತಾನು ಮಲಗಿದ್ದ ಬಹುದು ಹಾಸಿಗೆಗೆ ದೂರದಲ್ಲಿ ಸುಖಾಸನದಲ್ಲಿ ವೃದ್ಧನಾಗತಿ ಕಾಣಿಸ್ಕೊಳ್ತಾರೆ. ಈ ಅಪರಿಚಿತ ವೃದ್ಧೆ ಯಾರು ಅನ್ಕೊತಾನೆ. ಕಣ್ಣಲ್ಲಿ ಇನ್ನೂ ಉಳಿದಿದ್ದ ನಿದ್ದೆ ಮಂಪ್ರನ ಕಣ್ಣುಜ್ಜಿ ತೆಗೆದು ನೋಡ್ತಾನೆ. ಓ, ಹಿಂದಿನ ರಾತ್ರಿ ತಾನು ಈಕೆನೆ ಅಲ್ವಾ ನೋಡಿದ್ದು, ಆಕೆನೆ ಅಲ್ವಾ ತನ್ನ ಜೊತೆ ಮಾತಾಡ್ತಾ ತಾನು ನಿದ್ದೆಗೆ ಹೋಗಿದ್ದು ನೆನಪಾಗತ್ತೆ. ಅರೆ, ಈ ಹಾಸಿಗೆ ಆಕೆದಿರಬಹುದೇನೋ, ಅಪರಿಚಿತರ ಹಾಸಿಗೆ ಮೇಲೆ ತಾನು ಮಲಗಿಬಿಟ್ನಲ್ಲ
ಅಂತ ಅನಿಸುತ್ತೆ. ನಾಚಿಕೆ ಭಯ ಎರಡೂ ಆಗಿ ದಿಗ್ಗಂತ ಎದ್ದು ಕೂತ್ಕೊಂತಾನೆ. ತನ್ನನ್ನು ನೋಡಿದ ಮದಕರ ನಾಯಕನ ಬೆದರುಗಣ್ಣಿನಿಂದ ಒಬ್ಬೊಬ್ಬ ನಾಗತಿಗೆ ಅವನ ಮನಸ್ಸಿನಲ್ಲಿ ಇರೋದೆಲ್ಲ ಅರ್ಥ ಆಗತ್ತೆ. ಯಾಕಪ್ಪ ಅಷ್ಟೊಂದು ಗಾಬರಿ ಪಡ್ತಿದೀಯಾ? ನೀನೇನು ಇರಬಾರದ ಸ್ಥಳದಲ್ಲಿ ಏನಿಲ್ಲ, ಇದು ನಿನ್ನ ಮನೆ. ಎದ್ದ ತಕ್ಷಣ ದೇವ್ರ ಚಿತ್ರಕ್ಕೆ ಕೈ ಮುಗಿಬೇಕಪ್ಪ ಅಂತ ಮೃದುವಾಗಿ ಮಾತಾಡಿಸಿ ಮಂಚಕ್ಕೆ ಎದುರಾಗಿ ಇದ್ದಂತಹ ನಾಯಕರ ಮನದೇವತೆ ಉತ್ಸವಾಂಬೆ ಚಿತ್ರವನ್ನು ತೋರಿಸ್ತಾರೆ. ಆಕೆ ಮೃದುವಾಗಿ ಆಕೆ ಹೇಳಿದ್ರು ಕೂಡ ಅಪ್ಪಣೆ ಮಾಡುವಂತಹ ಧ್ವನಿಯಲ್ಲಿ ಮಾತನಾಡಿದ್ರಿಂದ ಆ ಮಾತಿಗೆ ಬದಲು ಹೇಳಕ್ಕೆ ಆಗದೆ ಆಕೆ ತೋರಿಸಿದ ಚಿತ್ರಕ್ಕೆ ನಾಯಕ ಕೈ ಮುಗಿತಾನೆ. ಏನೋ ಹೇಳಬೇಕು ಅಂತ ಹೊರಡ್ತಾನೆ. ಅಷ್ಟರಲ್ಲಿ ಒಬ್ಬವನಾಗ್ತೀನಿ ಹೇಳ್ತಾಳೆ, ನೋಡು ಈಗೇನು ಮಾತಾಡಬೇಡ, ಮೊದಲು ಬಟ್ಟೆ ಬದಲಾಯಿಸಿ ಬೆಳಗಿನ ಕೆಲಸ ತೀರಿಸಿ ಬಾ, ಮಾತಿಗೇನು ಬೇಕಾದಷ್ಟಿದೆ, ಬೇಕಾದಷ್ಟು ಸಮಯನೂ ಇದೆ ಅಂತ ಹೇಳಿಬಿಟ್ಟು ಬೇರೆ ಕಡೆ ಇದ್ದ ಹೊನ್ನವೆಯನ್ನು ಕರೀತಾಳೆ. ಹೊನ್ನವೆ, ಚಿಕ್ಕ ನಾಯಕರಿಗೆ ಇದು ಹೊಸ ಜಾಗ, ಎಲ್ಲವನ್ನೂ ಅವ್ರಿಗೆ ತೋರಿಸ್ಬೇಕು. ಇಲ್ಲಿಯ ರೀತಿ ನೀತಿಗಳು ಕೂಡ ಅವ್ರಿಗೆ ಹೊಸವು. ನಾಯಕರಲ್ಲಿ ಆಳುಗಳು ಅವಿನಯದಿಂದ ನಡ್ಕೋಬಾರ್ದು. ಅವ್ರಿಗೆ ಎಚ್ಚರಿಕೆ ಹೇಳಿ ಇವರು ತಮ್ಮ ಕೆಲಸ ತೀರಿಸ್ಕೊಂಡ ಬಳಿಕ ನೀನೇ ಅವ್ರನ್ನ ಕರ್ಕೊಂಡು ಹೋಗಿ ಉಪಹಾರವನ್ನು ಮಾಡಿಸ್ಕೊಂಡು ಕರ್ಕೊಂಡು ಬಾ ಅಂತ ಮಧುಕರ ನಾಯಕನ ಹತ್ರಗೆ ತಿರುಗ್ತಾಳೆ. ನೋಡು, ಯಾವುದನ್ನು ಕೇಳಕ್ಕೂ ನೀನು ಸಂಕೋಚ ಮಾಡ್ಕೋಬಾರ್ದು. ಏನಿದ್ರು ಕೂಡ ಹೊನ್ನವೆಯನ್ನು ಕೇಳು, ನಿನ್ನ ಕೆಲಸವನ್ನೆಲ್ಲ ತೀರಿಸ್ಕೊಂಡು ಬಾ, ಆಮೇಲೆ ನಾನು ನೀನು ಕೂತು ಮಾತಾಡೋಣ ಅಂತ ನಾಗತಿ ಮೃದುವಾಗಿ ಹೇಳ್ತಾಳೆ. ಆಕೆಯ ಮೃದುವಾದ ಅಕ್ರೆ ಸೂಸೋ ಮಾತಲ್ಲಿ ಅದೇನು ವಶೀಕರಣ ಇರುತ್ತೋ ಗೊತ್ತಿಲ್ಲ. ಹಾಗೆ ಅಪರಿಚಿತನಾದ ಮಧುಕರ ನಾಯಕ ತಾನಾಗೆ ಆಕೆಗೆ ಸೋತು ಹೋಗ್ತಾನೆ. ಯಾರು ಹೇಳ್ದೇ ಇದ್ರು ಕೂಡ ತಾನಾಗೆ ಎದ್ದು ಹೋಗಿ ಆಕೆಯ ಪಾದ ಮುಟ್ಟಿ ನಮಸ್ಕರಿಸ್ತಾನೆ. ಆಕೆ ತೋರಿಸಿದ ಹೊನ್ನವೆಯನ್ನ ಹಿಂಬಾಲಿಸ್ತಾನೆ. ಶಯ್ಯಾಗೃಹವನ್ನು ದಾಟಿ ಮುಂದೆ ಬರ್ತಾರೆ. ಉಕ್ಕಿ ಬಂದ ಕುತೂಹಲವನ್ನು ತಡೆಯಲಾರದೆ ಅವನು ಕೇಳ್ತಾನೆ, ಅವ್ರು ಯಾರು ಅಂತ ಹೊನ್ನವೆಯನ್ನು ಕೇಳಿದಾಗ ಆಕೆ ಹೇಳ್ತಾಳೆ, ನಿಮಗೆ ಗೊತ್ತಿಲ್ವಾ? ಈ ಮನೆಗೆ ಹಿರಿಯರವರು ಓಬವ್ವನಾಗ್ತಿವ್ರು ಅಂತ. ತೀರ್ಕೊಂಡ್ರಲ್ಲ ನಾಯಕರು, ಅವ್ರ ತಾಯಿ ಇವರು, ಹಿರಿ ಮಧುಕರ ನಾಯಕರ ಮಡದಿ. ಬಾವಿಯಲ್ಲಿ ನಿಮ್ಗೆ ಅವ್ರು ಏನಾಗಬೇಕೋ ನನಗೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಹಿರಿಯ ಮಧುಕರ ನಾಯಕರ ಚಿಕ್ಕಪ್ಪ ಅಂತ ನಾನು ಕೇಳಿದ್ದೀನಿ. ಆದ್ದರಿಂದ ಅವ್ರು ನಿಮ್ಗೆ ಏನಾಗಬೇಕೋ ನನಗೆ ಗೊತ್ತಿಲ್ಲ. ವಯಸ್ಸಲ್ಲಿ ನಿಮಗೆ ಮುತ್ತಜ್ಜಿ ಇದ್ದ ಹಾಗೆ ಅನಿಸುತ್ತೆ. ಈಗಂತೂ ಅವರೇ ನಿಮ್ಮ ಸಾಕ್ತಾಯಿ. ಅವರು ಆಸೆ ಪಟ್ಟಿದ್ರಿಂದಲೇ ನೀವು ಈ ದುರ್ಗಕ್ಕೆ ನಾಯಕರಾಗಿದ್ದೀರಾ ಅಂತ ವಿವರಿಸಿ ಹೇಳ್ತಾಳೆ. ಮಧುಕರ ನಾಯಕನನ್ನು ಬಟ್ಟೆ ಬದಲಿಸಿಕೆ ಅಂತ ಬೇರೊಂದು ಕಡೆಗೆ ಆಕೆ ಕರ್ಕೊಂಡು ಹೋಗ್ತಾಳೆ. ಮಧುಕರ ನಾಯಕ ಇದ್ದ ಮನೆಯನ್ನ ಜಾನ್ಕಲ್ಲಿನ ಜನ ಅರಮನೆ ಅಂತ ಕರೀತಾ ಇರ್ತಾರೆ. ಆದರೆ ಈಗ ಇವನಿಗನ್ಸುತ್ತೆ, ತಾನು ನೋಡಿದಷ್ಟಕ್ಕೆ ಹೋಲಿಸ್ಕೊಂಡ್ರೆ ಇದು ಅರಮನೆ ಅನ್ನೋದಾದರೆ ತಾನಿದ್ದದ್ದು ಕೊಟ್ಟಿಗೆ ಅನಿಸುತ್ತೆ. ಹಿತ್ತಲಿಗೆ ಹೋಗೋಕ್ಕೂ ಆಳುಗಳು, ಸ್ನಾನಕ್ಕಿಬ್ರು, ಬೇಕಂತ ಕೇಳಕ್ಕೆ ಮೊದಲೇ ತಂದು ಕೊಡ್ತಕ್ಕಂತಹ ಜನಗಳು ತುಂಬಿಕೊಂಡಿದ್ದಾರೆ. ಸ್ನಾನದ ಮನೆ ವೈಭವನೂ ಅಷ್ಟೇ. ನೀರು ಕಾಯಿಸೋ ಹಂಡೆ ಒಂದು ಬೆಳ್ಳಿದಲ್ಲ. ನೆಲಕ್ಕೆ ಗೋಡೆಗೆ ಬೆಳ್ಳಿ ತಗಡು ಹಾಸಿಲ್ಲ, ಅದೊಂದು ಕಡಿಮೆ. ಅದು ಬಿಟ್ಟರೆ ಸ್ನಾನಕ್ಕೂ ಕೂಡ ಎಷ್ಟು ಉಪಚಾರ ಮಾಡ್ತಾರೆ. ಕೂಡ್ಲಿಕ್ಕೆ ಒಂದು ಆಸನ, ಮೈಗೆ ತಿಕ್ಕೋಕ್ಕೆ ಪರಿಮಳದ ಎಣ್ಣೆ, ಆ ಎಣ್ಣೆಯನ್ನು ತೊಳಿಲಿಕ್ಕೂ ಕೂಡ ಸುವಾಸನೆಯ ಪುಡಿ, ಮೈ ಒರೆಸೋ ಬಟ್ಟೆ ಕೂಡ ಎಷ್ಟೊಂದು ನಾಜೂಕು. ಇದು ಒಂದು ರೀತಿಯ ಒಡ್ಡೋಲಗುವೆ ಅನ್ಕೊತಾನೆ. ಸ್ನಾನ ಮುಗಿದ ಬಳಿಕ ತಾನು ಹೋಗಿ ಪ್ರಸಾದ ಸ್ವೀಕರಿಸಿದ ದೇವರ ಮನೆ ಜಕಣಾಚಾರಿ ಕಟ್ಟಿದಂತಹ ಗುಡಿ ಥರದ್ದು. ಅಪ್ಪ, ಅದೇನು ಮಂಟಪ! ಈ ಜನಕ್ಕೆ ಚಿನ್ನ, ಬೆಳ್ಳಿ, ದಂತ, ಶ್ರೀಗಂಧದ ಮರ ಇವು ಮರಳು ಮಣ್ಣಿಗಿಂತ ಅಗ್ಗವೇನೋ ಅಂತ ಇವನಿಗನ್ಸುತ್ತೆ. ತನಗೆ ಬಟ್ಟೆ ತೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ದ ಕೊಠಡಿ ಶೃಂಗಾರನೂ ಕೂಡ ಹಾಗೆ ಅನ್ನಿಸುತ್ತೆ. ಏಕೆಂದರೆ ಆ ಕೊಠಡಿ ತುಂಬ ಕನ್ನಡಿಗಳು ತುಂಬಿರುತ್ತೆ. ಯಾವ ಕಡೆ ನೋಡಿದ್ರೂ ತಾನೇ ಕಾಣಿಸ್ತಾ ಇರ್ತಾನೆ. ಇದೆಲ್ಲವನ್ನು ಅಚ್ಚರಿಯಿಂದ ನೋಡ್ತಾ ಬೆರಗಾಗ್ತಾನೆ. ಉಪಹಾರವನ್ನು ಮುಗಿಸ್ಕೊಂಡು ಆ ವೇಳೆಗೆ ತನಗಾಗಿ ಕಾಯ್ತಾ ಇದ್ದ ಹೊನ್ನವೆ ಜೊತೆಗೆ ಓಬವ್ವನಾಗ್ತಿಯ ಅಂತಃಪುರಕ್ಕೆ ಬರ್ತಾನೆ. ಅಷ್ಟೊತ್ತಿಗೆ ಆಕೆನು ತಾನು ಮಿಂದು ಮಡಿ ಒಟ್ಟು ಶಿವಪೂಜೆ ಮುಗಿಸ್ಕೊಂಡು ಬಂದು ಕೂತಿರ್ತಾರೆ. ಆ ನಾಗ್ತಿ ವಾವೆಯಲ್ಲಿ ನಿನಗೆ ಮುತ್ತಜ್ಜಿ ಇದ್ದ ಹಾಗೆ ಅಂತ ಹೊನ್ನವ ಹೇಳಿದ್ದು ಇವನಿಗೆ ನೆನಪಾಗುತ್ತೆ. ಬಿಳಿಯಾದ ತಲೆ ಕೂದಲು, ಸುಕ್ಕಾದ ಚರ್ಮವನ್ನು ನೋಡಿ ಮಾತು ಹೇಳಿರ್ಬೇಕು. ಅದು ಬಿಟ್ರೆ ಅದೇನು ಗಾಂಭೀರ್ಯ, ಅದೇನು ಟಿವಿ, ಅದೇನು ಸೊಗಸು, ರಾಣಿ ಅನ್ಬೇಕು ಇಂತಹ ಹೆಂಗಸಿಗೆ ಅಂತ ಮಧುಕರ ನಾಯಕನಿಗೆ ಅನಿಸುತ್ತೆ. ನಾಗತಿಗೂ ಕೂಡ ಅನಿಸುತ್ತೆ. ಸಡಿಲವಾದ ಬಿಳಿ ರೇಷ್ಮೆಯ ನಿಲುವಂಗಿ, ಜರ್ತಾರಿ ಅಂಚಿನ ದಂಟಿಯನ್ನು ಉಟ್ಕೊಂಡು, ಲಲಾಟದಲ್ಲಿ ಗಂಧ ಕುಂಕುಮ ಇಟ್ಕೊಂಡು ಬರ್ತಾನೆ ಮಧುಕರ ನಾಯಕ. ಸಾಮು ಮಾಡಿದ ತುಂಬಿದ ತೊಡೆ, ತೋಳು, ಎದೆಗಳ ಬಲ, ನಡಿಗೆ ಗತ್ತಲ್ಲೂ ಕೂಡ ಎದ್ದು ಕಾಣೋ ಗಂಡು ಗತ್ತನ್ನು ನೋಡಿ
ಈ ಹುಡುಗ ತಾನು ತುಳಿಯೋ ಭೂಮಿಯನ್ನ ಆಳಕ್ಕೆ ಬಂದಿರೋ ಮರಿಸಲ್ಗ ಅಂತ ಆಕೆಗೆ ಅನ್ಸತ್ತೆ. ಅಕ್ಕರೆ ತುಂಬಿ ಬರುತ್ತೆ. ನಮಸ್ಕಾರ ಮಾಡಿದವನನ್ನ ಹರಿಸ್ತಾಳೆ, ತನ್ನ ಹತ್ರ ಕೂಡಿಸ್ಕೊಂತಾಳೆ. ಸ್ನಾನ ತಿಂಡಿ ಎಲ್ಲ ಒಪ್ಪುವಾಗ ಆಯ್ತೇನಪ್ಪ, ಹೊಟ್ಟೆ ತುಂಬ ತಿಂದು ಬಂದ್ಯಾ, ಅಥವಾ ಇಲ್ಲಿಲ್ಲ ಅಂತ ನಿಮ್ಮಮ್ಮನ ನೆನೆಸ್ಕೊಂಡು ಅರೆ ಹೊಟ್ಟೆ ಊಟ ಮಾಡಿದ್ಯೋ ಅಂತ ಕೇಳಿದಾಗ ಈ ಮಾತು ಕೇಳಿ ಮದಕರಿ ನಾಯಕನಿಗೆ ಅಷ್ಟು ಹೊತ್ತು ಮರೆತು ಹೋಗಿದ್ದ ತನ್ನ ಅಮ್ಮನ ನೆನಪಾಗತ್ತೆ. ಎಲ್ಲ ಚೆನ್ನಾಗಿತ್ತು, ಆದರೆ ಅವ್ವನ ಕೈ ಊಟದಷ್ಟು ರುಚಿ ಏನಲ್ಲ ಅಂತ ತನಗೆ ತೋಚಿದ್ದನ್ನ ಮರೆಮಾಚಿದ ನೇರವಾಗಿ ಹೇಳ್ತಾನೆ. ಈ ಮಾತು ನಾಗತಿಗೆ ತೃಪ್ತಿ ತರುತ್ತೆ. ಅರಮನೆ ವೈಭವದಲ್ಲಿ ತನ್ನ ತಾಯಿಯನ್ನ ಮರೀದೆ ಇದ್ದದನ್ನ ಇದ್ದ ಹಾಗೆ ಆಡ್ತಾ ಇದ್ದಾನಲ್ಲ ಇವನು ಅಂತ ಹೇಳ್ಬಿಟ್ಟು ಇವನ ನೇರ ನಡತೆ ಆಕೆಗೆ ಮೆಚ್ಚುಗೆ ಆಗತ್ತೆ. ನಿನ್ನನ್ನು ಹಡ್ದಾಕೆ ದೇವತಾ ಸ್ತ್ರೀನಪ್ಪ, ಒಳ್ಳೆ ಮಗನ್ನೇ ಹಡ್ದಿದ್ದಾಳೆ. ನಿನ್ನ ಮಾತೇನೋ ಸರಿ, ಪರರ ಕೈ ಅಮೃತ, ಅಮ್ಮನ ಕೈನ ಹೆಸರುಟಕ್ಕೂ ಸಮ ಅಲ್ಲ ಅಂತಾರೆ. ಅದನ್ನ ಬಿಟ್ಟು ಬೇರೇನು ಕೊರತೆ ಆಗ್ಲಿಲ್ವಲ್ವಾ ಅಂತ ಕೇಳ್ತಾರೆ. ಏನೂ ಇಲ್ಲ, ಆದರೆ ಈ ಅರಮನೆ ಊಟದ್ದೇ ಒಂದು ಸೋಜಿಗ ಅಂತ ನಾಯಕ ಹೇಳಿದಾಗ, ಏನಪ್ಪ ಸೋಜಿಗ, ಏನು ನೋಡಿದೆ ನೀನು ಅಂತ ಆಕೆ ಕೇಳಿದಾಗ ಮದಕರಿ ನಾಯಕ ಹೇಳ್ತಾನೆ, ನಮಗೆ ಬಡಿಸೋಕ್ಕೆ ಮೊದಲು ಎಲ್ಲವನ್ನು ಬೆಕ್ಕಿಗೆ ಹಾಕಿ ಆಮೇಲೆ ನನಗೆ ಬಡಿಸ್ತಾರೆ. ಇದೇನು ಅರಮನೆ ಸಂಪ್ರದಾಯನ? ನಾಯಕರು ಬೆಕ್ಕು ತಿಂದು ಮಿಕ್ಕಿದ್ದನ್ನು ತಿನ್ಬೇಕೇನು ಅಂತ ಕೇಳಿದಾಗ ಆಕೆ ಹೇಳ್ತಾರೆ, ಇದೇನು ಸೋಜಿಗನೂ ಅಲ್ಲ, ಸಂಪ್ರದಾಯನೂ ಅಲ್ಲ. ಆದರೆ ನೀನು ಅದನ್ನು ಗಮನಿಸಿದೆಯಲ್ಲ, ಒಳ್ಳೇದಾಯ್ತು. ಯಾಕೆ ಗೊತ್ತಾ, ಅರಮನೆಯಲ್ಲಿ ಅರಸರಿಗೆ ಆಗದೆ ಇರೋಂತಹ ಜನ ಕೂಡ ಇರ್ತಾರೆ. ಅಂಥವ್ರಲ್ಲಿ ಯಾರಾದರೂ ಊಟಕ್ಕೇನಾದರೂ ವಿಷ ಮದ್ದು ಹಾಕಿದ್ರೆ ಆಗೋಗಿ ಮೊದಲು ಬೆಕ್ಕಿಗೆ ಅದನ್ನ ಬಡಿಸಿ ನೋಡ್ತಾರೆ, ಆಮೇಲೆ ನಿನಗೆ ಊಟಕ್ಕೆ ಇಡ್ತಾರೆ. ಬೆಕ್ಕು ಸತ್ರೆ ತರಬಹುದು, ಆದರೆ ಅರಸು ಸತ್ರೆ ಗರತಿ ಕುಂಕುಮವನ್ನು ಕಿತ್ಕೊಂಡಂಗೆ ಆಗುತ್ತಲ್ವಪ್ಪ, ಅದಕ್ಕೆ ಈ ಪರೀಕ್ಷೆ ಅಂತ ಆಕೆ ವಿವರಿಸಿ ಹೇಳ್ತಾಳೆ. ಅಂತೂ ಅರಸ ಆಗೋದು ಅಂದರೆ ಭಯದ ಕೆಲಸ. ಊಟಕ್ಕೆ ಭಯ, ಮಲ್ಗೋಕ್ಕೆ ಭಯ, ಓಡಾಡೋಕ್ಕೆ ಭಯ. ಇಂತಹ ಅರಸತನವನ್ನು ಬೇಕು ಅಂತ ಜನ ಯಾಕೆ ಬಯಸ್ತಾರೆ? ಇದೆಲ್ಲ ನೋಡಿದ್ರೆ ಇದೆಲ್ಲ ಬೇಡ ಅನ್ಸುತ್ತೆ ಅಂತ ಮದಕರಿ ನಾಯಕ ಹೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನೋಡು, ನಿಮ್ಮವ್ವ ನಿನ್ನನ್ನು ಹಡಿಲಿಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾಳೆ ಗೊತ್ತೇನು? ತನ್ನ ಜೀವವನ್ನೇ ಒತ್ತೆ ಇಟ್ಟು ನಿನ್ನನ್ನು ಹಡಿದಿರ್ತಾಳೆ. ನೋವಿನಲ್ಲಿ ಹೆಣ್ಣಾಗಿ ಹುಟ್ಟೋದು ಬೇಡ ಅಂತ ಆಕೆಗೆ ಅನಿಸಿರ್ಬೋದು. ಮಗನ ಮುಖ ನೋಡಿದ್ರೆ ಅದೆಲ್ಲ ಮರೆತು ಹೋಗಿರುತ್ತೆ. ಹೆಂಗಸಾಗಿ ಹುಟ್ಟಿದವಳು ಹಡಿಯೋಕ್ಕೆ ಹೆದರಬಾರ್ದು. ಹಾಗೆ ಅರಸ ಆಗಕ್ಕೆ ಅಂತ ಹುಟ್ಟಿದ್ರು ನೀನು ಇದಕ್ಕೆಲ್ಲ ಹೆದರಬಾರ್ದು. ಇಷ್ಟಕ್ಕೆ ಹೆದರ್ಕೊಂಡ್ರೆ ನಾಳೆ ಯುದ್ಧ ಬಂದರೆ ಏನು ಮಾಡ್ತೀಯಾ? ಓಡ್ ಹೋಗ್ಬಿಟ್ಟು ನಿಮ್ಮ ಅವ್ವನ ಸೆರಗಲ್ಲ ಉತ್ಕೊಂತೀಯೇನೋ ಅಂತ ಬೇಕಂತಾನೆ ಕೆಣಕಿ ಕೇಳ್ತಾರೆ ಒಬ್ಬವ. ಹೆದರೋಕ್ಕೆ ನಾನೇನು ಎಳೆನಾ? ಎಳೆ ತುಂಬ ಎಳೆ ಹುಡುಗ ಅಂತ ಅಂದ್ಕೊಂಡಿದ್ದೀರಾ? ಜೇಡರ ಹುಳ ತನ್ನ ಒಂದು ಬಲೆ ಮಧ್ಯೆ ಮುಟ್ಟಿದ ತಕ್ಷಣ ಓಡ್ ಹೋಗುತ್ತಲ್ಲ, ಆ ಥರ ಅಂತ ನನ್ನನ್ನು ಅಂದ್ಕೊಂಡ್ರಿ ನೀವು? ನಾನು ಗಂಡು ಮಗ ಅಂತ ನಮ್ಮಮ್ಮ ನನ್ನ ಹಡ್ದಿದ್ದಾಳೆ ಅಂತ ಸ್ವಾಭಿಮಾನ ಕೆರಳಿ ಮದಕರಿ ನಾಯಕ ಹೇಳ್ತಾನೆ. ನೋಡ್ತೀಯಾ, ಅದು ಗಂಡ್ಸಾಡೋ ಮಾತು. ಹಾಗಿದ್ರೆ ಇಂಥ ಸಣ್ಣದಕ್ಕೆಲ್ಲ ಯಾಕೆ ಚಿಂತೆ ಮಾಡ್ತೀಯಾ? ಏನು ಯೋಚನೆ ಮಾಡ್ಕೋಬೇಡ. ಅದನ್ನ ನೋಡ್ಕೊಳ್ಳೋಕೆ ಇಲ್ಲಿ 100 ಜನ ಇದ್ದಾರೆ. ನೀನು ಇಲ್ಲಿ ಮಾಡಬೇಕಾಗಿರೋ ಚಿಂತೆ 1000 ಇದೆ. ಅದೆಲ್ಲ ಮುಂದಿನ ಮಾತು. ಸರಿ, ಈಗಿಷ್ಟು ಹೇಳು, ಇಲ್ಲಿರ್ತೀಯೋ ಅಥವಾ ಮಾತ್ಗೂ ನೆನೆಸ್ಕೊಂಡು ನಿಮ್ಮ ಅಮ್ಮನ ಹತ್ರಕ್ಕೆ ಹೋಗ್ತೀಯೋ, ಊರಿಗೆ ಹೋಗ್ತೀಯೋ ಅಂತ ನೇರವಾಗಿ ನಾಗತಿ ಕೇಳ್ತಾರೆ. ಆಗ ಮದಕರಿ ನಾಯಕ ಹೇಳ್ತಾರೆ, ಅವ್ವನನ್ನು ನೆನೆಸ್ಕೊಳ್ಳಲ್ಲ ಅಂದರೆ ಸುಳ್ಳು ಹೇಳ್ದಂಗೆ ಆಗತ್ತೆ. ಏಕೆಂದರೆ ಅವನ್ನ ಮರೆಯೋಕ್ಕೂ ಸಾಧ್ಯನೇ ಇಲ್ಲ. ಹಾಗೆ ನೀವು ಯಾಕೆ ಕರೆಸ್ಕೊಂಡಿದ್ರೋ ಆ ಕೆಲಸಕ್ಕೆ ಬೆನ್ನು ತೋರಿಸಿ ಓಡೋ ಅಂತ ಹೇಳಿನೂ ನಾನಲ್ಲ. ಹಾಗೆ ಓಡಿದ್ರೆ ನನ್ನನ್ನು ಹಡೆದವ್ರಿಗೆ ನಮ್ಮ ಊರಿಗೆ ಮರ್ಯಾದೆ ಬರುತ್ತಾ ಅಂತ ಮರುಪ್ರಶ್ನೆ ಕೇಳ್ತಾನೆ ಮದಕರಿ ನಾಯಕ. ಊರು ಬಿಡೋಕ್ಕೆ ಮುಂಚೆ ತನಗೆ ವ್ಯಾಯಾಮ ಕಲಿಸಿದ ಹಿರಿಯ ಜಟ್ಟಿ ಆಡಿದ ಮಾತು ಅವನಿಗೆ ನೆನಪಾಗತ್ತೆ. ಹಾಗಾಗಿ ಹೇಳ್ತಾನೆ. ಆಗ ಆಕೆ ಹೇಳ್ತಾಳೆ, ನೋಡಪ್ಪ, ಅದು ಗಂಡ್ಸಾಡ್ಬೇಕಾಗಿರೋ ಮಾತು ಅಂದರೆ ಹೆದರಿಕೆ ಅನ್ನೋದು ಅರಸನ ಹತ್ರ ಇರಬಾರ್ದು. ಸರಿ, ಈ ಮಾತು ಬಿಡು, ನಿನ್ನ ಅವ್ವ ನಿನ್ನ ಅಪ್ಪನ ವಿಷಯ ಎಲ್ಲ ಹೇಳು ಅಂತ ಮಾತಿನ ಜಾಡನ್ನು ಬದಲಾಯಿಸಿ ಮಾತಾಡ್ತಾ ಕೂತ್ಕೊಂತಾಳಾಕೆ. ಅಷ್ಟೊತ್ತಿಗೆ ಹೊನ್ನವ್ವ ಬರ್ತಾಳೆ. ಪ್ರಧಾನಿಗಳು ನಿಮ್ಮನ್ನು ನೋಡಲಿಕ್ಕೆ ಅಂತ ಬಂದಿದ್ದಾರೆ ಅಂತೇಳಿ ಹೇಳ್ತಾಳೆ. ಸರಿ, ತನ್ನನ್ನು ಕಾಣಕ್ಕೆ ಅಂತ ಬಂದ ಪ್ರಧಾನಿಗಳನ್ನು ನೋಡೋಕ್ಕೆ ಈ ಒಬ್ಬವನಾಗ್ತಿ ಬರ್ತಾರೆ. ನಾಯಕರು ನಿಮಗೆ ಒಪ್ಪಿಗೆ ಆದ್ರ ಪ್ರಧಾನಿಗಳೇ ಅಂತ ಕೇಳ್ತಾರೆ. ಒಪ್ಪಿಗೆ ಆಯಿತು ಅಂತ ಹಿಂದೆನೇ ಹೇಳಿದ್ದಾಗಿದೆಯಲ್ಲ, ಈಗ ಮತ್ತೇನು ಹೇಳೋದು ಅಂತ ಹೇಳ್ಬಿಟ್ಟು ಪ್ರಧಾನಿಗಳು ಹೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ಆಗ ನಾನು ಹೇಳಿದ ಹೆಸರನ್ನೇನೋ ಒಪ್ಪಿದ್ರಿ, ಈಗ ಅವರು ನೋಡಿದ್ರಲ್ವಾ, ಮನಸ್ಸು ಒಪ್ಪಿದ್ದು ಕಣ್ಗೂ ಒಪ್ಪಿಗೆ ಆಯ್ತೆ ಅಂತ ಆಕೆ ಕೇಳಿದಾಗ
ಅಂಬಾರಿಯಲ್ಲಿ ಬಂದ ನಾಯಕರನ್ನ ನೋಡಿದ್ರೆಲ್ಲ ಒಪ್ಪಿದ್ರು ಅಂತ ಪ್ರಧಾನಿ ಹೇಳ್ತಾರೆ. ಆಕೆ ಹೇಳ್ತಾಳೆ, ನೋಡಿಯೇ ಅವ್ರಿವ್ರ ಮಾತನ್ನ ಹೇಳ್ಬೇಡಿ, ಎಲ್ಲರ ಕಣ್ಣಿನ ಹಾಗಲ್ಲ ನಿಮ್ಮ ಕಣ್ಣು, 100 ಕಣ್ಣಿಗೆ ಮರೆಯಾಗಿರೋದು ನಿಮ್ಮ ಕಣ್ಣಿಗೆ ಕಾಣುತ್ತೆ, ಮುಖ ನೋಡೇನೆ ಮನುಷ್ಯ ಹೀಗೆ ಅಂತ ಹೇಳೋ ಶಕ್ತಿ ನಿಮಗೆ ಗೊತ್ತಿದೆ, ನಮ್ಮಿಬ್ಬರ ಮಧ್ಯೆ ದಾಕ್ಷಿಣ್ಯ ಯಾಕೆ, ನಿಮ್ಗೆ ಅನ್ಸಿದ್ದನ್ನ ನೇರವಾಗಿ ಹೇಳಿ, ನಿಮ್ಗೆ ಅವನು ಒಪ್ಪಿಗೆ ಇದಾನ ಇಲ್ವಾ ಅಂತ ನಾಗ್ತಿ ಕೇಳ್ತಾರೆ. ಆಗ ಆತ ಹೇಳ್ತಾರೆ, ಶಿಲೆ ಏನೋ ಒಳ್ಳೇದೇನೆ, ಮೂರ್ತಿ ಹೇಗೆ ರೂಪುಗೊಳ್ಳುತ್ತೋ ನೋಡಬೇಕು ಅಂತ ಹೇಳಿದಾಗ ನಾಗ್ತಿ ಹೇಳ್ತಾರೆ, ಅದು ಸರಿಯಾದ ಮಾತು, ನನಗೂ ಹಾಗೆ ಅನ್ನಿಸ್ತು, ಮುಂದೆ ಆ ಮೂರ್ತಿಯನ್ನು ಕಡಿಬೇಕಾಗಿರೋರು ನೀವು, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು ಕಲ್ಲಿನ ಗುಣ ಹೇಗಿದೆ ಅಂತ ಹೇಳಿದಾಗ ಪ್ರಧಾನಿಗಳು ಹೇಳ್ತಾರೆ, ಆ ಮಾತು ಹೇಳಿಬಿಟ್ಟು ನಮ್ಮ ಮೇಲೆ ಬಹಳ ಭಾರ ಹೊರಿಸ್ತಿದ್ದೀರಾ ಅಮ್ಮ, ಎಲ್ಲರಿಗೂ ಹಿರಿಯರಾಗಿ ನೀವಿದ್ದೀರಾ, ಹೇಗೆ ಬೆಳೆಸ್ಬೇಕು ಅಂತ ನಿಮಗೂ ಗೊತ್ತಲ್ವಾ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ನಮಗೆ ಗೊತ್ತಿರೋ ಅಷ್ಟನ್ನು ನಾವು ಮಾಡ್ತೀವಪ್ಪ, ಆದರೆ ಕುಸರಿ ಕೆಲಸ ಇಲ್ಲ, ನಿಮ್ಮ ಕೈಯಲ್ಲೇ ಆಗಬೇಕು, ಪಟ್ಟಣದ ಸ್ಥಿತಿಗತಿ ನಿಮಗೆ ಗೊತ್ತಿರೋ ಹಾಗೆ, ಸುತ್ತ ಹತ್ತಲ ಸೀಮೆಗಳ ವಿಷಯ ನಿಮಗೂ ಗೊತ್ತು, ಈ ರಾಜಕಾರಣದ ನಯ ನವಿರುಗಳನ್ನೆಲ್ಲ ಕಲಿಸೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯನಾ, ಅದಕ್ಕೆ ನೀವೇ ಸರಿ ಅಂತ ಹೇಳ್ತಾಳೆ. ಆಗ ಆತ ಹೇಳ್ತಾನೆ, ನಾವೇನು ನಮಗೆ ತಿಳಿದಷ್ಟನ್ನು ಕಲಿಸ್ಬಹುದಮ್ಮ, ಆದರೆ ಕಲೀಲಿಕ್ಕೆ ಈ ನಾಯಕರು ಕೂಡ ಸಿದ್ಧರಾಗಿರ್ಬೇಕು, ನೆಲದ ಮೇಲೆ ನಿಂತಾಗ ಇರೋ ಬುದ್ಧಿ ಸಿಂಹಾಸನದ ಮೇಲೆ ಹತ್ತದ ಮೇಲೂ ಇರಬೇಕಲ್ವಾ ಅಂತ ಹೇಳಿದಾಗ ಒಬ್ಬೊಬ್ಬನಾಗ್ತಿ ಕಟ್ಟಿ ತುಂಡು ಮಾಡಿದ ಹಾಗೆ ಹೇಳ್ತಾಳೆ, ಇರಬೇಕು, ಇದ್ದೇ ಇರಲೇಬೇಕು ಅಂತ ಆಕೆ ಹೇಳ್ತಾಳೆ. ನಾಯಕರನ್ನ ನಾವು ತಂದಿದ್ದು ಅವರು ಸಿಂಹಾಸನದ ಮೇಲೆ ಕೂತ್ರೆ ಅವ್ರು ಹೇಗೆ ಕಾಣ್ತಾರೆ ಅಂತ ನೋಡೋಕ್ಕಲ್ಲ ಪ್ರಧಾನಿಗಳೇ, ಈ ಸೀಮೆ ಕಾಪಾಡೋಕ್ಕೆ ತಂದಿದ್ದು, ಆದ್ದರಿಂದ ಆ ಕೆಲಸಕ್ಕೆ ಹೇಗೆ ಬೇಕೋ ಹಾಗೆ ಅವರು ರೂಪುಗೊಳ್ಳಲೇಬೇಕು, ಅರಸನಾದವನು ಸಿಂಹಾಸನದ ಮೇಲೆ ಕೂರೋದು ಈ ಸೀಮೆಯ ಚಾಕ್ರಿ ಮಾಡೋ ಮತ್ತೊಂದು ರೀತಿ ಅಂತ ಅರ್ಥ ಮಾಡ್ಕೊಳ್ಳದೆ 10 ಜನರನ್ನ ಆಳಕ್ಕೆ ಹುಟ್ಟಿರೋನು ಅಂತ ನಾನು ಅಂತ ಅಂದ್ಕೊಂಡು ಅಮಲೇರಿದ ಹಾಗೆ ನಡ್ಕೊಂಡ್ರೆ ಈ ದೇಶ ಉಳಿಯೋದಿಲ್ಲ, ಪ್ರಾಯ ಬಂದು ಬಲಿತ ಬುದ್ಧಿಯ ಭೂಮಿಯಲ್ಲಿ ಈ ಬೀಜ ಬೆಳೆಯೋಲ್ಲ ಅಂತ ಹೇಳಿನೇ ನಾವು ಈ ಕಿರಿಯರನ್ನ ಆಯ್ಕೊಂಡ್ಬಂದಿದ್ದು, ಆದ್ರಿಂದಲೇ ನೀವು ಕಲಿಸಿದ್ದನ್ನ ಅವರು ಕಲಿತಾರೆ, ಆ ಕಟ್ಟುಪಾಡನ್ನ ನಾವು ಮಾಡ್ತೀವಿ, ಉಳಿದದ್ದು ನಿಮ್ಮ ಕೆಲಸ, ಆ ಕಿರಿಯ ನಮ್ಮ ಕರಳಿಗೆ ಒಪ್ಪಿಗೆ ಆದ್ರೆ ಸಾಲದು, ಹಿರಿಯರು ನಿಮಗೂ ಕೂಡ ಒಪ್ಪಿಗೆ ಆಗೋ ಹಾಗೆ ಅವನು ಬೆಳಿಬೇಕು, ಹಾಗಾಗಿ ಹೊತ್ತು ಬಂದಾಗೆಲ್ಲ ಅಗತ್ಯವಾದ ಬುದ್ಧಿ ಮಾತನ್ನ ನೀವು ಹೇಳಬೇಕು, ರಾಜಕಾರಣವನ್ನ ನೀವು ಕಲಿಸ್ಬೇಕು, ರಣವಿದ್ಯೆ ಕಲಸಕ್ಕೆ ತಕ್ಕವರನ್ನ ನೇಮಿಸಕ್ಕೆ ದಳವಾಯಿ ಭರಮಪ್ಪ ನಾಯಕರಿಗೆ ಹೇಳಿ, ಒಟ್ಟಿನಲ್ಲಿ ನನ್ನ ಆಸೆ ಇಷ್ಟೇನೆ, ದುರ್ಗದ ಕೀರ್ತಿಗೆ ಕಳಂಕ ತರದೇ ಇರುವಂತಹ ಅರಸು ಇವರು ಆಗ್ಬೇಕು, ಮಿಕ್ಕದ್ದೆಲ್ಲ ನಿಮಗೆ ಸೇರಿದ ಮಾತು ಅಂತ ಹೇಳ್ತಾಳೆ. ಅಷ್ಟು ಮಾತಾಡ್ಬೇಕಾದ್ರೆ ನರಸಪ್ಪಯ್ಯ ನಾಗತಿಯ ಮುಖವನ್ನೇ ಗಮನಿಸ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ಈ ಒಬ್ಬೊಬ್ಬ ನಾಗತಿಗೆ 4 ದಿನ ಹಿಂದಿದ್ದ ಮುಪ್ಪು ಕಡಿಮೆಯಾಗಿ ಹೊಸ ಶಕ್ತಿ ಬಂದ ಹಾಗೆ ಆತನಿಗೆ ಅನಿಸುತ್ತೆ. ನಾಗತಿಯ ವೃದ್ಧ ದೇಹದಲ್ಲಿ ಪುಟಿಲಕ್ಕೆ ಶುರುವಾದಂತಹ ಈ ಹೊಸ ರಕ್ತ ಚಿಲುಮೆಯನ್ನ ನೋಡಿ ಅವ್ರಿಗೂ ಸಂತೋಷ ಆಗುತ್ತೆ. ನೀವು ನಮ್ಮನ್ನು ಇಷ್ಟೊಂದು ನಂಬಿ ಉತ್ಸಾಹದಿಂದ ಹೇಳ್ತಾ ಇದ್ದೀರಾ, ಆ ನಂಬಿಕೆ ನಾವು ಅಪಾತ್ರರಾಗೋದಿಲ್ಲ, ಮುಂದಿನದು ಭಗವಂತನ ಚಿತ್ತ ಅಂತ ನರಸಪ್ಪಯ್ಯ ಹೇಳ್ತಾರೆ. ಸರಿ, ಆ ಮಾತು ಅಲ್ಲಿಗಾಯ್ತು, ಪಟ್ಟಾಭಿಷೇಕಕ್ಕೆ ದಿನ ಯಾವತ್ತು ಅಂತ ವಿರೂಪಾಕ್ಷ ಜೋಯಿಸ್ರನ್ನ ಕೇಳಿದ್ರ ಅಂತ ಆಕೆ ಕೇಳಿದಾಗ ಪ್ರಧಾನಿಗಳು ಹೇಳ್ತಾರೆ, ಅದಕ್ಕೆ ಅಂತಲೇ ಅಣಜಿಗೆ ಒಬ್ರನ್ನ ಕಳಿಸಿದ್ವಿ, ಈ ದಿನ ಸುದ್ದಿ ಬಂದಿದೆ, ಅದನ್ನು ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾರೆ. ಯಾವತ್ತಿಗೆ ದಿನ ಕೊಟ್ಟಿದ್ದಾರೆ ಅಂತ ನಾಗ್ತಿ ಕೇಳಿದಾಗ ಅಂತ ಹೇಳ್ತಾರೆ, ಆಷಾಢ ಶುದ್ಧ ದ್ವಾದಶಿ ಪ್ರಶಸ್ತ ಆಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಬಹಳ ಹತ್ತಿರದ ದಿನ ಆಯ್ತಲ್ವಾ, ತುಂಬ ತರಾತುರದಿಂದ ಕೆಲಸ ಆಗಬೇಕಾಗತ್ತೆ, ನಿಮಗೆಲ್ಲ ಕಷ್ಟ ಆಗುತ್ತೆ ಅಂತ ಒಬ್ಬವನಾಗ್ತಿ ಹೇಳ್ತಾರೆ. ಇವತ್ತಿನಿಂದಲೇ ಆರಂಭ ಮಾಡಬೇಕು ಅಂದರೆ ಕಷ್ಟ ಆಗ್ತಿತ್ತು, ನೀವು ಇಂಥವ್ರು ಪಟ್ಟಕ್ಕೆ ಬರಲಿ ಅಂತ ಹೇಳಿದ ದಿನದಿಂದಲೇ ಆ ಕಾರ್ಯಕ್ಕೆ ಬೇಕಾದ ಸಿದ್ಧತೆಗಳನ್ನೆಲ್ಲ ನಾವು ಮಾಡ್ತಾನೆ ಇದ್ದೀವಿ, ಸಿಂಹಾಸನ ಬಹಳ ದಿನ ಬರಿದಾಗಿ ಉಳಿಬಾರ್ದು, ಯಾಕೆಂದರೆ ಸುತ್ತಲ ಶತ್ರುಗಳು ಈ ಕಡೆನೇ ನೋಡ್ತಾ ಇರ್ತಾರೆ, ಆದ್ದರಿಂದ ಆದಷ್ಟು ಬೇಗ ಆಗಲಿ ಅಂದ್ಬಿಟ್ಟು ನನಗೂ ಆಸೆ, ಹೇಗೂ ನೀವು ಇಂಥವ್ರು ದುರ್ಗದ್ದೋರೆ ಅಂತ ಹೇಳಿದ್ರಲ್ಲ, ಆವತ್ತಿನ ದಿನವೇ ನಿಜವಾದ ಪಟ್ಟಾಭಿಷೇಕ ನಡೆದ ಹಾಗೇನೆ, ಮುಂದೆ ನಡೆಯೋದೆಲ್ಲ ಸಂಪ್ರದಾಯದ ಮತ್ತೆ ಕಣ್ಣು ತೃಪ್ತಿಯ ಮಾತು ಅಷ್ಟೇ, ಅದಕ್ಕೆ ಯಾಕೆ ತಡ ಆಗಬೇಕು ಅಂತ ನರಸಪ್ಪಯ್ಯ ಕೇಳ್ತಾರೆ. ಅದು ನಿಜನೇ, ಆದರೆ ಬೊಕ್ಕಸದ ಅಜ್ಜಯ್ಯ ಏನು ಹೇಳ್ತಾರೆ ಅಂತ ನಾಗ್ತಿ ಕೇಳ್ತಾರೆ. ಅದಕ್ಕೂ ವ್ಯವಸ್ಥೆ ಮಾಡಿದ್ದಾಗಿದೆ, ನೀವು ಅಸ್ತು ಅಂದರೆ ಮುಂದೆ ನಡೆಯೋಕ್ಕೆ ದಾರಿ ಕಾಣುತ್ತೆ ಅಂತ
ಪ್ರಧಾನಿಗಳು ಹೇಳ್ತಾರೆ. ದುಡಿಬೇಕಾಗಿರೋ ಜನ ನೀವು, ನೋಡ್ಬೇಕಾಗಿರೋರು ನಾವು. ನಿಮಗೆ ಸರಿ ಎನಿಸಿದ ಹಾಗೆ ನಡೀಲಿ. ಆತುರದ ಪಟ್ಟಾಭಿಷೇಕ ಅಂದ್ಬಿಟ್ಟು ಯಾರಿಗೂ ಅಸಮಾಧಾನ ಆಗದೆ ಇದ್ರೆ ಸಾಕು ಅಂತ ಓಬವ್ವ ಹೇಳ್ತಾರೆ. ದುಡಿಯೋ ಕೈ ಆಡೋ ನಾಲ್ಗೆಗೆ ಅಂಜ್ತಾ ಕೂತ್ರೆ ಯಾವ ಕೆಲಸ ಆಗುತ್ತಮ್ಮ? ನೀವು ಅಸ್ತು ಅಂದ್ರಲ್ವಾ, ಇನ್ನು ಮುಂದಿನ ಕೆಲಸ ಹೇಗಾಗಬೇಕೋ ಹಾಗೆ ಆಗತ್ತೆ. ಇಷ್ಟು ಹೇಳಿ ಹೋಗೋಣ ಅಂತಲೇ ನಾನು ಬಂದಿದ್ದು. ನಾನಿನ್ನು ಹೊರಡ್ಲಾ ಅಂತ ಕೇಳಿದಾಗ, ಹೋಗಿ ಬನ್ನಿ, ನಿಮ್ಮ ಮಾತು ಕೂಡ ನಿಮ್ಮ ಉತ್ಸಾಹಕ್ಕೆ ನಮ್ಮ ಮಾತು ಕೂಡ ನಿಮ್ಮ ಉತ್ಸಾಹಕ್ಕೆ ಅಡ್ಡಿ ಅಂತ ಕಾಣಬಹುದು, ಹೊರಡಿ ಅಂತ ನಗುತ್ತಾನೆ ಒಬ್ಬೊಬ್ಬನಾಗ್ತಿ ಹೇಳ್ತಾರೆ. ನಮಸ್ಕಾರ ಮಾಡಿಬಿಟ್ಟು ನರಸಪ್ಪಯ್ಯ ಅಲ್ಲಿಂದ ಹೊರಡ್ತಾರೆ. ಅವರು ಮಾಡಲಿಕ್ಕೆ ಹೋದ ಕೆಲಸ ಹೇಗಾಗಬಹುದು ಅಂತ ಚಿಂತೆ ಮಾಡಿ ಹಾಗೆ ತೆರೆದ ಕಿಟಕಿಯಿಂದ ಕಾಣೋ ಗುಡ್ಡದ ಸಾಲನ್ನ ಆಕೆ ನೋಡ್ತಾ ಕೂತ್ಕೊಂತಾರೆ. ಆಕೆಯ ಒಳಗಣ್ಣು ಏನೇನೋ ಹಳೆಯ ನೆನಪನ್ನ ಮೆಲುಕು ಹಾಕ್ತಾ ಇರುತ್ತೆ. ಹಾಗೆ ಕನಸು ಕೂಡ ಕಾಣಕ್ಕೆ ಪ್ರಾರಂಭ ಆಗುತ್ತೆ. ಅದು ಬರಲಿರುವ ಆ ದಿನದ ಬಗ್ಗೆ. ಏನದು? ನಾಳೆ ನೋಡೋಣ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸ್ತೀನಿ. ನಮಸ್ಕಾರ.